ಎಲ್ಲರಿಗೂ ನಮಸ್ಕಾರ. ದ್ವಿತೀಯ ಪಿಯುಸಿಯ ಪ್ರಿಪರೇಟರಿ ಎಕ್ಸಾಮಿನೇಷನ್ ವಿಷಯ ಅಕೌಂಟೆನ್ಸಿ. ಇಲ್ಲಿರುವಂಥ MCQಗಳು ನಿಮಗೆ ನಾಳೆ ನಡೆಯುವ ಪರೀಕ್ಷೆಯಲ್ಲಿ ನೋಡಲು ಸಿಗುತ್ತವೆ. ಒಂದನೇ ಪ್ರಶ್ನೆ, ಇಫ್ ಎನಿ ಪಾರ್ಟ್ನರ್ ಹ್ಯಾಸ್ ಅಡ್ವಾನ್ಸ್ಡ್ ಸಮ್ ಮನಿ ಡೂ ದ ಫಾರ್ಮ್ ಬಿಹ್ಯಾಂಡ್ ದ ಅಮೌಂಟ್ ಆಸ್ ಕ್ಯಾಪಿಟಲ್ ಶಾಲ್ ವಿ ಎಂಟೈಟಲ್ ಗೆಟ್ ಇಂಟ್ರೆಸ್ಟ್ ಆನ್ ಅಮೌಂಟ್ ದ ರೇಟ್. ಸರಿಯಾದ ಉತ್ತರ 6% ಇರುತ್ತೆ. ಹಾಗೆ ಇಲ್ಲಿ ನೋಡಿ, ದ ಅಮೌಂಟ್ ರಿಸೀವ್ ದ ಅಡ್ವಾನ್ಸ್ ಈಸ್ ಎ ಡ್ಯಾಶ್ ಆಫ್ ದ ಕಂಪನಿ. ಇದು ಸರಿಯಾದ ಉತ್ತರ ಲಯಬಿಲಿಟಿ. ಹಾಗೆ 8% ಡೆಬೆಂಚರ್ ಅಪಿಯರ್ ಟು ಕಂಪನಿ ಬ್ಯಾಲೆನ್ಸ್ ಶೀಟ್ ಅಂಡರ್ ಸಬ್ ಹ್ಯಾಡ್. ಸರಿಯಾದ ಉತ್ತರ ಲಾಂಗ್ ಟರ್ಮ್ ಬೋರ್ವಿಂಗ್ಸ್. ಹಾಗೆ ಐದನೇ ಪ್ರಶ್ನೆ, ಟ್ಯಾಂಜಿಬಲ್ ಅಸೆಟ್ ಇದು ಕಂಪನಿ ಇನ್ಕ್ರೀಸ್ಡ್ ಬೈ 4 ಲ್ಯಾಕ್ ಮತ್ತು 5 ಲ್ಯಾಕ್ ಇರುತ್ತೆ. ಇದು ಪರ್ಸೆಂಟೇಜ್ ತೆಗಿಬೇಕಾಗತ್ತೆ. ಸರಿಯಾದ ಉತ್ತರ 25%. ಹಾಗೆ ಇದರಲ್ಲಿರುವಂಥ ಹೊಂದಿಸಿ ಬರೆಯಲಿಕ್ಕಿರುವಂಥ ಮತ್ತು ಫಿಲ್ಲಿಂಗ್ ಇನ್ ದ ಮ್ಯಾಕ್ಸ್ ನೋಡಿ, ಜನರಲ್ ರಿಸರ್ವ್ ಇಟ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಇನ್ ದ ಟೈಮ್ ಆಫ್ ದ ಅಡ್ಮಿಷನ್ ನ್ಯೂ ಪಾರ್ಟ್ನರ್. ಇದಕ್ಕೆ ಸರಿಯಾದ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ ನಾವು. ಹಾಗೆ ಎಕ್ಸಿಕ್ಯೂಟರ್ ಅಕೌಂಟ್ ಇಸ್ ಜನರಲಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ನಾವು ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಹಾಗೆ ಎಂಟನೇ ಪ್ರಶ್ನೆ, ಡೆಬೆಂಚರ್ ವಿಚ್ ಈಸ್ ಅ ಟ್ರಾನ್ಸ್ಫರ್ ಟು ಬೈ ದ ಡೆಲಿವರಿ ಕಾರ್ಡ್ ಅಂತ ಕರಿತೀವಿ. ಅದು ಬ್ಯಾರಿಯರ್ಸ್ ಡೆಬೆಂಚರ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ನೋಡಿ. ಕ್ವಿಕ್ ರೇಷಿಯೋ ಇಸ್ ಆಲ್ಸೋ ನೋನ್ ಹ್ಯಾಸ್ ಲಿಕ್ವಿಡ್ ರೇಷಿಯೋ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಡ್ಯಾಶ್ ಇಂಟ್ರೆಸ್ಟ್ ಐಟಮ್ ಮೆನಿ ಬಿ ಆಪರೇಟಿಂಗ್ ಆರ್ ಇನ್ವೆಸ್ಟಿಂಗ್ ಆರ್ ಫೈನಾನ್ಷಿಯಲ್ ಆಕ್ಟಿವಿಟಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಒಟ್ಟು 3 ಆಕ್ಟಿವಿಟಿಯನ್ನು ನಾವು ಕಾಣಬಹುದು. ಇನ್ನು ಹೊಂದಿಸಿ ಬರೆಯಲ್ಲಿ ನೋಡ್ಕೊಳ್ಳೋಣ. ಗುಡ್ ವಿಲ್ ಇಸ್ ಎ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಗೊತ್ತಿರುತ್ತೆ. ಪ್ರೀಮಿಯಂ ಅನ್ನೋದೊಂದು ಎಕ್ಸ್ಪ್ರೆಸ್ಡ್ ಅಂತ ರೂಪಾಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ರೆವೆನ್ಯೂ ಫ್ರಮ್ ಆಪರೇಷನ್ ಕೂಡ ಅದರಲ್ಲಿ ಮಾಡ್ತೀವಿ. ಅದು ಎಕ್ಸಸ್ ಅಮೌಂಟ್ ಆಗಿರುತ್ತೆ. ವರ್ಟಿಕಲ್ ಸ್ಟೇಟ್ಮೆಂಟ್ ಅನ್ನೋದೊಂದು ಅದು ಅಂದರೆ ವರ್ಟಿಕಲ್ ಅನ್ನೋದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಇನ್ನೊಂದು ಹಾರಿಜಾಂಟಲ್ ಸ್ಟೇಟ್ಮೆಂಟ್ ಬರುತ್ತೆ. ಹಾಗೆ ಬುಕ್ ವ್ಯಾಲ್ಯೂ ಆಫ್ ಆಸ್ ಫರ್ ಸೇರ್ ಅಂತ ಕೇಳಿದ್ರೆ ಪರ್ಚೇಸ್ ಗೂಡ್ಸ್ ಅಂತ ಕರಿತೀವಿ. ಇನ್ನು ಒಂದು ಅಂಕದ ಪ್ರಶ್ನೆ ನೋಡೋಣ. ರೇಟ್ ಆಫ್ ಫಾರ್ಮುಲಾ ಆಫ್ ಸಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಬರೀಕು. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಇಂಕ್ರೀಸ್ ಇನ್ ವ್ಯಾಲ್ಯೂ ಅಸೆಟ್ ಡೆಬಿಟ್ ರಿವಲ್ಯೂಷನ್ ಅಕೌಂಟ್ ಸ್ಟೇಟ್ ಫಾರ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತಾನೆ. ಅಲ್ಲಿ ಅದು ಸರಿಯಾದ ಉತ್ತರ, ಅದಕ್ಕೆ ಟ್ರೂ ಅಂತ ಹೇಳ್ತೀವಿ. ಇನ್ನು ಎಕ್ಸ್ಪಾಂಡ್ ಕ್ವಶನ್ಸ್ ಬರುತ್ತೆ. OPC 1 ಪರ್ಸನ್ ಕಂಪನಿ ಅಂತ ಹೇಳ್ತೀವಿ. ಹಾಗೆ 15ನೇ ಪ್ರಶ್ನೆ, ಸ್ಟೇಟ್ ಇನ್ ಒನ್ ಆಫ್ ಯೂಸರ್ಸ್ ಫೈನಾನ್ಷಿಯಲ್ ಯೂಸಸ್. ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಯೂಸ್ ಮಾಡೋದ್ರೆ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಗವರ್ನರ್ಸ್, ಕ್ರಿಯೇಟರ್ಸ್ ಅಂತ ಹೇಳ್ತೀವಿ. ಹಾಗೆ 16ನೇ ಪ್ರಶ್ನೆ, ಗಿವ್ ದ ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರೀಬೇಕು. ಹಾಗೆ ಆಪರೇಟಿಂಗ್ ಆಕ್ಟಿವಿಟಿ ಕೇಳ್ತಾನೆ ಅಥವಾ ಕೋ ಆಪರೇಟಿಂಗ್ ಆಕ್ಟಿವಿಟಿನ ಕೇಳ್ತಾನೆ. ಅದಕ್ಕೆ ಸರಿಯಾದ ಉತ್ತರ ಪರ್ಚೇಸ್, ಅಸೆಟ್ಸ್ ಇವನ್ನೆಲ್ಲ ಬರ್ತವೆ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರ್ತವೆ. ಇನ್ನು ಇಲ್ಲಿ ನೆಕ್ಸ್ಟ್ 2 ಅಂಕದ ಪ್ರಶ್ನೆ ನೋಡೋಣ. 2 ಅಂಕದ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸರಿಯಾದ ಉತ್ತರ 2 or more ಪರ್ಸನ್ ಅಗ್ರಿಮೆಂಟ್ ವಿತ್ ಶೇರ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ಗವರ್ನೆನ್ಸ್ ಸ್ಟಾರ್ಟೆಡ್ ಬೈ ಬಿಸ್ನೆಸ್ ಅಂತ ಹೇಳ್ತೀವಿ. 19ನೇ ಪ್ರಶ್ನೆ, ಮೆನ್ಷನ್ ಟು ಮೋಡ್ಸ್ ಆಫ್ ಡಿಸ್ಪೋಲ್ ಅಮೌಂಟ್ ಆಫ್ ದಿ ರಿಟೈರಿಂಗ್ ಪಾರ್ಟ್ನರ್ ಬಗ್ಗೆ ಕೇಳ್ತಾನೆ. ವಾಟ್ ಈಸ್ ಪ್ರೊಫೆಸರ್ ಶೇರ್ ಅಂದ್ರೆ ಕೇಳ್ತಾನೆ. ಹಾಗೆ ಸ್ಟೇಟ್ ಇನ್ ಒನ್ ಫ್ಯೂಚರ್ಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಬಗ್ಗೆ ಕೇಳ್ತಾನೆ. ಅದರ ಫ್ಯೂಚರ್ ಅಂದ್ರೆ ಏನು ಕೇಳ್ತಾನೆ. ಹಂಗೆ ಇದೊಂದು ಲೆಕ್ಕ ಇರುತ್ತೆ. ಈ ಪರ್ಚೇಸ್ RS 72,000 ಓಪನಿಂಗ್ ಟ್ರೇಡ್ ಪೇಬಲ್ಸ್ ಆ್ಯಂಡ್ 12,000 ಕ್ಲೋಸಿಂಗ್ ಟ್ರೇಡ್ ಪೇಬಲ್ ಟು 9,000 ಕ್ಯಾಲ್ಕುಲೇಟ್ ಪೇಮೆಂಟ್ಸ್ ಆಫ್ ಸಪ್ಲೈಸರ್ಸ್ ಅಂತ ಕೇಳ್ತಾರೆ. ಹಾಗೆ ನಿಮಗೆ ನೋಡಿ ಅಂಡರ್ ಪ್ರಾಡಕ್ಟ್ ಮಾತ್ರ ಕೇಳ್ತಾನೆ. ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಕೇಳ್ತಾನೆ. ಹಾಗೆ ಗೇನ್ ರೇಷಿಯೋ ಕೇಳ್ಬೋದು. ಹಾಗೆ ಎಕ್ಸಿಕ್ಯೂಟರ್ ಅಂತ ಪ್ರಿಪೇರ್ ಮಾಡಿ ಕೇಳ್ತಾನೆ. ಹಾಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ತಯಾರು ಮಾಡಿ ಕೇಳ್ತಾನೆ. ಹಾಗೆ 12 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಈಗ ನಾವು ಎಕ್ಸ್ಪ್ಯಾಂಡ್ ಕ್ವಶನ್ಸ್ ನೋಡೋಣ. ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಎಕ್ಸ್ಪ್ಯಾಂಡ್ ಕ್ವಶನ್ಸ್ ಅಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ನಮಗೆ ನಾಳೆ ಎಕ್ಸಾಮಿಗೆ ನೋಡಲು ಸಿಗ್ತವೆ. ಎಕ್ಸ್ಪ್ಯಾಂಡ್ ಕ್ವಶನ್ ಚೆಕ್ ಮಾಡೋಣ. DRR ಅಂತ ಕೇಳ್ತಾನೆ. ಡೆಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಅಂತ ಕೇಳ್ತೀವಿ, ಬರೀಬೇಕು. DRF ಅಂದರೆ ಡೆಬೆಂಚರ್ ರಿಡೆಂಪ್ಷನ್ ಫಂಡ್ ಅಂತ ಬರೀಬೇಕು. DRFI ಅಂತ ಕೇಳಿದ್ರೆ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಬೇಕು. ICI ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯನ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. EPC ಅರ್ನಿಂಗ್ ಪರ್ ಶೇರ್ ಅಂತ ಹೇಳ್ತೀವಿ. ಹಾಗೆ RONW ಅಂತ ಕೇಳಿದ್ರೆ ರಿಟರ್ನ್ ಆ್ಯಂಡ್ ನೆಟ್ ವರ್ತ್ ಅಂತ ಹೇಳಬೇಕಾಗುತ್ತೆ. ROCE ಅಂದರೆ ಅದು ರಿಟರ್ನ್ ಆನ್ ಎಂಪ್ಲಾಯ್ ಕ್ಯಾಪಿಟಲ್ ಅಂತ ಹೇಳಬೇಕು. ಹಾಗೆ AIFA ಅನ್ನೋದು ಆಲ್ ಇಂಡಿಯನ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. SR ಅನ್ನೋದು ಸಕ್ರಿಫೈಸ್ ರೇಷಿಯೋಸ್. GR ಅನ್ನೋದು ಗೇನ್ ರೇಷಿಯೋ ಅಥವಾ ಬೆನಿಫಿಟ್ ರೇಷಿಯೋ ಅಂತ ಕರಿತೀವಿ. ಅಂದರೆ ಒಂದು ಅಂಕದ ಪ್ರಶ್ನೆ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇರುತ್ತೆ. ಹೂ ಈಸ್ ಎಕ್ಸಿಕ್ಯೂಟರ್ ಅಂತ ಕರಿತೀವಿ. ಎಕ್ಸಿಕ್ಯೂಟರ್ ಮೀನ್ಸ್ ಲೀಗಲ್ ರಿಪ್ರೆಸೆಂಟೇಟಿವ್ ದಸ್ ಪಾರ್ಟ್ನರ್ ಆಫ್ ದ ಪಾರ್ಟ್ನರ್ಶಿಪ್ ಇನ್ ದ ಫರ್ಮ್ ಇನ್ ದ ಡಿಸೀಸ್ಡ್ ಇನ್ ದ ಡೆತ್ ಆಫ್ ಎ ಪಾರ್ಟ್ನರ್. ಹಾಗೆ ಇಲ್ಲಿರುವಂಥ ಪ್ರಶ್ನೆ ನೋಡಿ, ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟ್ ಇನ್ ಪ್ರಿಫೇರ್ ಆಸ್ ಫಾರ್ ಪ್ರಿವಿಯಸ್ ಅಪ್ ಅಂದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಉಮಾ ಆ್ಯಂಡ್ ಮಂಜುಳಾ ಆ್ಯಂಡ್ ಕಾವ್ಯ ಇನ್ ಪಾರ್ಟ್ನರ್ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ರೇಷಿಯೋಸ್ 3:3 ರೇಷಿಯೋ. Manjula retires the new profit and sharing and ratio between Uma and Kavya. ಸರಿ ಉತ್ತರ 5 ಫಾತ 2. ಅದಕ್ಕೆ ಸಿ ಆನ್ಸರ್ ಇರುತ್ತೆ. ಇಲ್ಲಿ ಇರುವಂಥ ಪ್ರಶ್ನೆ ನೋಡೋಣ. ದ ಕರೆಕ್ಟ್ ಲಯಬಿಲಿಟೀಸ್ ಡಸ್ ನಾಟ್ ಇನ್ಕ್ಲೂಡ್, ಅದಕ್ಕೆ ಆನ್ಸರ್ ಇದಕ್ಕೆ ಬಿಲ್ಸ್ ಪೇಬಲ್. ಹಾಗೆ ಡಿವಿಡೆಂಡ್ ಪೇಮೆಂಟ್ ರಿಫರ್ಸ್ ಟು ಪ್ರೊಪೋರ್ಷನ್ ಆಫ್ ಅರ್ನಿಂಗ್ ಆಫ್ ದ ಡಿಸ್ಪ್ಯೂಟ್ ಅಂತ ಕರೀದು. ಸರಿ ಉತ್ತರ ಇದಕ್ಕೆ ಡೆಬೆಂಚರ್ ಹೋಲ್ಡರ್ಸ್. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಸಕ್ರಿಫೈಸ್ ರೇಷಿಯೋ.
ಇನ್ ದ ಕೇಸ್ ಆಫ್ ಡಿಸೊಲ್ಯೂಷನ್ ಪಾರ್ಟ್ನರ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಕ್ಲೋಸ್ಡ್. ಡೆಬೆಂಚರ್ ಹೋಲ್ಡರ್ಸ್ ಆರ್ ದ ಕ್ರಿಯೇಟರ್ಸ್ ಆಫ್ ದ ಕಂಪನಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಕಾಮನ್ ಸೈಜ್ ಅನಲೈಸ್ ಇಸ್ ನೌನ್ ಆಸ್ ಎ ವರ್ಟಿಕಲ್ ಅನಲೈಸ್. ದ ಡ್ಯಾಶ್ ರೇಷಿಯೋ ಆಫ್ ದ ಪ್ರೈಮರಿ ಮೆಜರ್ ಆಫ್ ರಿಟರ್ನ್ ಅಂತ ಕರಿತೀವಿ. ಇದಕ್ಕೆ ಯಾವ ರೇಷಿಯೋ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸ್ಯಾಕ್ರಿಫೈಸ್ ರೇಷಿಯೋ. ಅಲ್ಲಿರುವಂಥ ನೋಡಿ ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ ಅನ್ನೋದು ಒಂದು ಎವರೇಜ್ ಮೆಥಡ್ ಅಂತ ಕರಿತೀವಿ, ಎವರೇಜ್ ಫೀಲ್ಡ್. ಗುಡ್ ವಿಲ್ ಇದೆ ಇಂಟ್ಯಾಂಜಿಬಲ್ ಅಸೆಟ್. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಆಫ್ ದ ಫರ್ಮ್, ಹಾರಿಜಾಂಟಲ್ ಅನಲೈಸ್, ಕಂಪೇರಿಟಿವ್ ಸ್ಟೇಟ್ಮೆಂಟ್, ಪೇಮೆಂಟ್ ಆಫ್ ಸೇಲ್ಸ್ ಎಂಪ್ಲಾಯ್ ಅನ್ನೋದು ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ಬರುತ್ತೆ. ಇನ್ನು ಇಲ್ಲಿ ನೋಡಿ ಎಕ್ಸ್ಪ್ಯಾಂಡ್ DRR, ಡೆಬೆಂಚರ್ ರಿಡೆಂಪ್ಷನ್ ರಿಸರ್ವ್. ಸ್ಟೇಟ್ ಟು ರೈಟ್ ಆಫ್ ಅಕ್ಯೂರ್ಡ್ ಬೈ ದ ನ್ಯೂಲಿ ಅಡ್ಮಿಟ್ ಪಾರ್ಟ್ನರ್, ಅಂದರೆ ಮೋರ್ ದೆನ್ ಪ್ರಾಫಿಟ್ ಹೆಚ್ಚಿಗೆ ಮಾಡೋದು. ಅದೇ ಸ್ಟೇಟಿಂಗ್ ಟು ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಹೇಳ್ಬೋದು. ಸ್ಟೇಟಿಂಗ್ ಟು ಡಿಫರೆನ್ಸ್ ಬಿಟ್ವೀನ್ ಡಿಸೊಲ್ಯೂಷನ್ ಪಾರ್ಟ್ನರ್ಶಿಪ್ ಆ್ಯಂಡ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ ಫರ್ಮ್. ವಾಟ್ ಯು ಮೀನ್ ಬೈ ಅರ್ಥರಾಯ್ಡ್ ಕ್ಯಾಪಿಟಲ್ ಅಂದ್ರೆ ಏನು? ವಾಟ್ ಇಸ್ ಏನ್ ಬೈ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಕೇಳ್ತಾನೆ. ವಾಟ್ ಇಸ್ ಮೀನಿಂಗ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಮೆನ್ಷನ್ ಟು ಆಕ್ಟಿವಿಟೀಸ್ ಆಫ್ ವಿಚ್ ಇಸ್ ದ ಕ್ಲಾಸಿಫೈಡ್ ಆಸ್ ಪರ್ ಅಂದರೆ 3 ಆಕ್ಟಿವಿಟಿನ ಮಾಡ್ತೀವಿ. ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ, ಹಾಗೆ ಸೇಲ್ಸ್ ಆಕ್ಟಿವಿಟಿ. ಇವು 3 ಆಕ್ಟಿವಿಟಿನ ಮೆನ್ಷನ್ ಟು ಆಕ್ಟಿವಿಟೀಸ್ ಆಫ್ ಕ್ಲಾಸಿಫೈಡ್ ಅಂತ ಕರಿತೀವಿ. AS3 ಪ್ರಕಾರ 3 ಪ್ರೊವಿಷನ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ರೆ ಇಲ್ಲಿ ಕೂಡ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೋಡಿ ಅಲ್ಲಿ ಲಿಕ್ವಿಡ್ ರೇಷಿಯೋ ಎಕ್ಸ್ಪ್ರೆಸ್ ಟು ರೇಷಿಯೋ ಅಂತ ಕರಿತೀವಿ, ಅದಕ್ಕೆ ರೇಷಿಯೋ ಆನ್ಸರ್ ಆಗಿರುತ್ತೆ. ಹಾಗೆ ಕ್ವಿಕ್ ರೇಷಿಯೋ ಇಸ್ ಆಲ್ಸೋ ನೋಡ್ ಲಿಕ್ವಿಡ್ ರೇಷಿಯೋ. ಈಗ ಇಲ್ಲಿರುವಂಥದ್ದು ನೋಡಿ ಪಬ್ಲಿಕ್ ಕಂಪನಿ. ಹಾಗೆ ಎವರೇಜ್ ಪ್ರಾಫಿಟ್ ಮೆಥಡ್ ಇದೆ, ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಗುಡ್ ವಿಲ್. ಸ್ಟೇಟ್ when your circumstance dissolution partnership firm, the by all partners agreement, by all partners consent and profit and share the losses. State any one of features of financial statement ಅಥವಾ objectives of meaning of partnership. ಇಲ್ಲಿ ಸ್ಟೇಟಿಂಗ್ ಟು ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್, 2 or more person agreement, profit and share, all partnership consent. State any two benefits of financial statement, show the earning capacity, show the company profit and loss, show the business value. What is meaning of financial statement? Financial statement is a statement and through which corporate and annual reports through which and the basic various period. ಹಾಗೆ ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು. ಸೊ ಇಷ್ಟು ಪ್ರಶ್ನೆ ನಿಮಗೆ ನಾಳೆ ನಡೆಯುವಂಥ ಪರೀಕ್ಷೆಗೆ ನೋಡಲು ಸಿಗುತ್ತದೆ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.